ಶುಭ ಸಂಜೆ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಸೊ ನೀವು ಕೂಡ ನಿಮ್ಮ ಅದೃಷ್ಟದ ಕೀಯನ್ನ ಪಡ್ಕೊಳ್ಬೇಕು, ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಆದಷ್ಟು ಬೇಗ ಮೆಸೇಜ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು. ಇನ್ ಕೇಸ್ ಡೈರೆಕ್ಟ್ ಆಗಿ ಬರಕ್ಕಾಗೋದಿಲ್ಲ, ಕೀನ ತರಿಸ್ಕೊಳ್ಬೇಕು ಅಂತಂದ್ರೆ ಒಂದೇ ಒಂದು ಅವಕಾಶ ಇರುವಂತದ್ದು 26ನೇ ತಾರೀಕು ಒಳಗಡೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡೋದ್ರಿಂದ ನಿಮ್ಮ ವಿಳಾಸವನ್ನ ಕಳಿಸ್ಕೊಡೋದ್ರಿಂದ ನೀವು ಕಳಿಸುವಂತ ವಿಳಾಸಕ್ಕೆ ಅದೃಷ್ಟದ ಕೀಯನ್ನ ಕಳಿಸ್ಕೊಡುವಂತ ವ್ಯವಸ್ಥೆ ಕೂಡ ಆಗತ್ತೆ. ಇನ್ನು ಕಾರ್ಯಕ್ರಮದಲ್ಲಿ ನಮಸ್ತಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಪದೇ ಪದೇ ಬೀಳುವಂಥದ್ದು, ಚಿಕ್ಕ ಮಕ್ಕಳಾಗಿರ್ಬೋದು, ಸಣ್ಣ ಪುಟ್ಟ ಗಾಯಗಳು ಮಾಡ್ಕೊಳ್ಳುವಂಥದ್ದು ಸರ್ವೇ ಸಾಮಾನ್ಯ. ದೊಡ್ಡವರಾಗಿರ್ಬೋದು, ಎಡಬೋದು ಬೀಳೋದು ಇದು ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಈ ದೇಹದ ಮೇಲೆ ಆಗೋ ಗಾಯಕ್ಕೂ ಕೆಲವರಿಗೆ ಮನಸ್ಸಿನಲ್ಲಿ ಆಗುವಂಥ ಗಾಯಕ್ಕೂ ಒಂದೇ ರೆಮಿಡಿಯನ್ನ ಕೊಡ್ಬೋದಾ ಗುರುಗಳೇ? ಯಾಕಂದ್ರೆ ಇಲ್ಲಿ ಕಾಣಿಸ್ತಿರುತ್ತೆ ನಮಗೆ ದೇಹದ ಮೇಲೆ ಆಗಿರುವಂಥದ್ದು, ಎಷ್ಟು ರಕ್ತ ಬಂದಿದೆ, ಎಷ್ಟು ತರಚ್ಕೊಂಡಿದೆ ಅಂತ ಹೇಳ್ತಿರ್ತೀವಿ. ಆದ್ರೆ ಮನ್ಸಲ್ಲಿ ಆಗಿರೋದು ಕೆಲಸಲ್ಲಿ ನಾವು ಯಾರಿಗೂ ಹೇಳಕ್ಕಾಗೋದಿಲ್ಲ. ಆದ್ರೆ ರೆಮಿಡಿ ಎರಡಕ್ಕೂ ಬೇಕು ನಮ್ಗೆ. ಇದಕ್ಕೆ ಏನಾದ್ರು ರೆಮಿಡಿಯನ್ನ ಕೊಡ್ಬೋದಾ ಗುರುಗಳೇ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಪ್ರಶ್ನೆ ಚೆನ್ನಾಗಿದೆ. ಒಂದು ಏಟಿಗೆ 2 ಅಕ್ಕಿನ ಹೊರಳಿಸೋದಾ? ನಿಜ, ಈ ಸಂದರ್ಭಕ್ಕೆ ನಿಮಗದು ದೇವರ ಪ್ರಶ್ನೆ ಕೇಳಿದ್ರು ಮಳೆಗಾಲದಲ್ಲಿ ಹೆಚ್ಚಿಗಿರುತ್ತೆ. ಈ ಬೆಟ್ಟ ಗುಡ್ಡ ಹೊಲ ಗದ್ದೆ ಇಂಥ ಕಡೆ ಎಲ್ಲ ಹೆಚ್ಚಿಗೆ ಬೆಳೆಯುವಂಥ ಒಂದು ಗಿಡದ ಹೆಸರು ಉತ್ತರೇಣಿ ಅಂತ. ಉತ್ತರೇಣಿ ಗಿಡ, ಅದನ್ನೇ ಸಂಸ್ಕೃತದಲ್ಲಿ ಅಪಾಮಾರ್ಗ ಅಂತ ಕರೀತಾರೆ. ಅಪಾಮಾರ್ಗ ಎಷ್ಟಕ್ಕೆ ಅದು ಮಾರ್ಗ ಅಂತಂದರೆ ಆಯುರ್ವೇದದಲ್ಲಂತೂ ಚಮತ್ಕಾರವನ್ನು ಸೃಷ್ಟಿ ಮಾಡಿಬಿಡುತ್ತೆ ಅಂತಹದ್ದು. ಆಮೇಲೆ ಬುಧನಿಗೆ ಸಂಬಂಧಪಟ್ಟ ಗಿಡ ಅಂದರೆ ಹಿರಿಯರು ತಿಳಿದವರು ಅದರದ್ದು ಎಲೆ, ಕಾಂಡ, ಬೇರು, ಆ ಬಳ್ಳಿಯಲ್ಲಿ ಇರುವಂಥದ್ದು ಒಂದು ತೆನೆ, ಆ ತೆನೆಯಲ್ಲಿ ಒಂದು ಸಣ್ಣದ ಬೀಜ ಥರ ಇರುತ್ತೆ. ಅದನ್ನು ಉತ್ತರೇಣಿ ಅಕ್ಕಿ ಅಂತ ಕರೀತಾರೆ. ಅಕ್ಕಿ ಥರ ಇರುತ್ತೆ, ಅದು ಬಟ್ಟೆಗೆ ಇಟ್ಕೊಂಡ್ಬಿಡುತ್ತೆ. ಮುಳ್ಳು ಥರ ಇರುತ್ತೆ, ಬಟ್ ಮುಳ್ಳಲ್ಲ. ಅಷ್ಟೆಲ್ಲ ಇದೆ ಅದು. ಇದು ಏನಕ್ಕೆ ಉಪಯೋಗ ಅಂದರೆ ನಿಮ್ಮ 2 ಪ್ರಶ್ನೆಗೆ ಇದೆ ಉತ್ತರ. ಎಲ್ಲಿಯಾದರೂ ನೀವು ಹೇಳಿರಲ್ಲ ಗಾಯ, ಆ ಎಲೆಯ ಚೆನ್ನಾಗಿ ಜಜ್ಜಿಬಿಟ್ಟು ಆ ಗಾಯದ ಮೇಲೆ ಇಟ್ಟರೆ ಬೇರೆದಕ್ಕೆಲ್ಲ ಏನೇನೋ ಬೇಕು, ಅರಿಶಿನ ಅಂತ ಉಪ್ಪು ಅಂತ ಇದೆ ಎಂತ ಇಲ್ಲ, ಅದು ಒಂದು ಇಟ್ಟರು ಕೂಡ ಸಾಕು, ಅಷ್ಟು ಶೀಘ್ರವಾಗಿ ಗುಣಮುಖವಾಗತ್ತೆ. ಆಮೇಲೆ ನಾಯಿ ಕಚ್ಚಿದ್ರಂತೂ ದಿವೌಷಧ ಇದು. ನಾಯಿ ಕಚ್ಚಿದರೆ ಆ ಒಂದು ಉತ್ತರೇಣಿ ಎಲೆ, ಕಾಂಡ, ಬೇರು ಚೆನ್ನಾಗಿ ಜಜ್ಜಿಬಿಟ್ಟು ಅಲ್ಲಿ ಹಚ್ಚಿಬಿಟ್ರೆ ಇರ್ಕೊಡುತ್ತೆ. ನಿಮಗೆ ಡಾಕ್ಟರ್ ಹೋಗೋ ತನಕ ಎಷ್ಟೋ ನಿಮಗೆ ಸೇಫ್ಟಿ ಆಗಿರ್ತಕ್ಕಂಥದ್ದು, ಸೆಪ್ಟಿಕ್ ಆಗದೆ ಇರ್ತಕ್ಕಂಥದ್ದು ಇದು ಅಪಾಮಾರ್ಗ. ಇನ್ನು ಈ ಜೇನುನೊಣ ಕಚ್ಚಿದರೆ, ನಾಯಿ ಕಚ್ಚಿದರೆ ಆ ಜಾಗಕ್ಕೆ ಇದು ಅತ್ಯಂತ ದಿವ್ಯೌಷಧ. ಇದು ಒಂದು ರೀತಿ ಅಮೃತವಾಗಿ ಕೆಲಸ ಮಾಡುತ್ತೆ. ಆಮೇಲೆ ಕಫ, ಈಗ ಮಳೆಗಾಲದಲ್ಲಿ ಹೆಚ್ಚು ಕಫ ಬರುತ್ತಲ್ಲ, ಗರ್ಭಿಣಿಯರಿಗೆ ಅಪ್ಲೈ ಆಗಲ್ಲ ಇದು. ಇನ್ನು ಈ ರಸವನ್ನು ಒಂದು ಎಲೆಗಳಷ್ಟು ಚೆನ್ನಾಗಿ ಕಾಯಿಸಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಕುಡಿದ್ರೆ ಶೀಘ್ರವಾಗಿ ಕಫ ನಿವಾರಣೆ ಆಗುತ್ತೆ. ಆಮೇಲೆ ಮಾನಸಿಕವಾಗಿ ತೆಗೆದುಕೊಂಡ್ರೆ ಮಕ್ಕಳು ಯಾಕೋ ಸರಿಯಾಗಿ ಓದ್ತಾ ಇಲ್ಲ ಗುರುಗಳೇ, ನಾವಂತೂ ಹೇಳಿ ಸಾಕಾಗಿದೆ ನಮ್ಮ ಮಕ್ಕಳಿಗೆ ಅಂತಂದರೆ ಏನು ಮಾಡೋಕ್ಕೆ ಹೋಗಬೇಡಿ. ಅವರಿಗೆ ಪದೇ ಪದೇ ಹೇಳೋಕ್ಕೆ ಹೋಗಬೇಡಿ. ಅವರ ದಶಾಭಕ್ತಿಗಳು ಹಾಗೆ ಮಾಡ್ತಿರ್ತವೆ. ಅವರನ್ನು ಆಯಾಯ ದಶಾಭಕ್ತಿಗಳಿಗೆ ಸಂಬಂಧಪಟ್ಟ ರೆಮಿಡೀಸ್ ತುಂಬ ಇರ್ತವೆ. ಆದರೆ ಇದು ಯೂನಿವರ್ಸಲ್ ಆಗಿ ನಾವು ಮಾಡ್ಕೊಳ್ಳೋದಂತಂದರೆ ಅದರದ್ದು ಬೇರನ್ನು ತೆಗೆದು ದಿಂಬ ಕೆಳಗಿಟ್ಟರು ಸಾಕು. ಯಂತ್ರದ ಕತೆ ಆಮೇಲೆ ಮಾತಾಡೋಣ. ಅದರದ್ದು ಬೇರು ಅವರು ಮಲಗುವಂಥ ದಿಂಬ ಕೆಳಗಿಟ್ಟಿಟ್ಟರೂ ಕೂಡ ಅವರ ಬುದ್ಧಿಯಲ್ಲಿ ಬದಲಾವಣೆ ಬರುತ್ತೆ. ಅಂದರೆ ಮಾನಸಿಕವಾಗಿ ನಿಮ್ಮ ಮೇಲೆ ಕೋಪವಾಗಿ ಬರ್ತಿದ್ರಲ್ಲ, ಆ ಮಕ್ಕಳು ಕೋಪದ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ರಲ್ಲ, ಅಷ್ಟು ಶೀಘ್ರವಾಗಿ ಅವರು ಕೂಲ್ ಆಗ್ತಾರೆ. ನಿಮ್ಮ ಹತ್ರ ನಿಮ್ಮ ಮಾತಿಗೆ ಅವರು ಸಹಕರಿಸ್ತಾರೆ, ಸ್ಫೂರ್ತಿಯಾಗಿ ನಡ್ಕೊಳ್ತಾರೆ. ಬುಧ ಅವರ ಬುದ್ಧಿಯನ್ನು ಚುರುಕುಗೊಳಿಸ್ತಾನೆ. ಇನ್ನೇನಾದರೂ ತಾಯ್ತದ ಒಳಗಡೆ ಆ ಎಲೆ, ಬೇರು, ಕಾಂಡ, ಈಗ ನಾವು ಅಕ್ಕಿ ಅಂತ ಹೇಳಿದ್ವಲ್ಲ, ಆ ಅಕ್ಕಿಗೆಲ್ಲ ಇದನ್ನು ಬಳಸ್ತೀವಿ. ಬಹಳ ಆ ಹೋಮಕ್ಕೆ ಹಾಕಿರ್ತಕ್ಕಂಥದ್ದು ಬಹಳ ಬಳಸಿರ್ತೀವಿ. ಅದರ ಸೂಕ್ಷ್ಮವಾಗಿರೋ ಒಂದು ಡ್ರಾಪ್ ಬಿದ್ದರೂ ಕೂಡ ಸಾಕು, ಅಷ್ಟೇ ಕೆಲಸ ಮಾಡುತ್ತೆ. ಇದು ಈಸಿಯಾಗಿ ಎಲ್ಲ ಕಡೆ ನಮಗೆ ಸಿಗುತ್ತೆ ಅಂದ್ರೆ ಅದನ್ನ ಹುಡುಕೋದು ಅಲ್ಲ, ಎಲ್ಲ ಕಾಲದಲ್ಲೂ ಸಿಗುತ್ತೆ. ಈಗಂತೂ ಜಾಸ್ತಿ ಬೆಳೆಯುತ್ತೆ ಅದು.
ನೀವು ಉತ್ತರೇಣಿ ಅದು ಅಪಮಾರ್ಗ ಅಂತ ಹೊಡೆದ್ರು ಕೂಡ ಗೂಗಲ್ ಸಿಗುತ್ತೆ ನಿಮಗೆ. ಅಂಥ ಅದ್ಭುತವಾಗಿರೋಂಥ ಗಿಡ. ಇನ್ನು ಅದೇ ಮಗುವಿಗೆ ಆ ಮಗುವಿನ ಹೆಸರು, ಆ ಮಗುವಿಗೆ ಸಂಬಂಧಪಟ್ಟ ನಕ್ಷತ್ರ, ಆ ಮಗುವಿಗೆ ಸಂಬಂಧಪಟ್ಟ ಲಗ್ನ, ಆ ಮಗುವಿಗೆ ಸಂಬಂಧಪಟ್ಟ ರಾಶ್ಯಾಧಿಪತಿ ಮತ್ತು ಈ ಲಗ್ನಾಧಿಪತಿ ಎರಡನ್ನೂ ಕೇಂದ್ರೀಕರಿಸಿ ಅವರದ್ದು ಬೀಜಾಕ್ಷರ ವಿತ್ತು ಈ ಒಂದು ಕಾಂಡ ಎಲೆ ಆ ಯಂತ್ರದ ಒಳಗಡೆ ಹಾಕಿದ್ರೆ ಅಷ್ಟು ಕೆಲಸ ಮಾಡುತ್ತೆ. ಯಾರೋ ಕಂಡುಹಿಡಿದಿರೋಂಥ ಪೆಟ್ರೋಲ್ ಹಾಕಿದ್ರೆ ಗಾಡಿ ಹೋಗುತ್ತೆ ಅಂತ ಗೊತ್ತಿದ್ರೆ, ಇದು ಯಾರೋ ಕಂಡುಹಿಡಿದಿರೋಂಥ ಋಷಿಪುಂಗವರು ಇದನ್ನು ಹಾಕಿದ್ರೆ ಕೆಲಸ ಮಾಡುತ್ತೆ. ಅಷ್ಟು ಅದ್ಭುತವಾಗಿದೆ. ನಾವು ಅದನ್ನು ಬಳಕೆ ಮಾಡಿ ನೋಡಬೇಕು. ಗಾಯ ಆಗಿದ್ರೂ ಇದು ಮೆಡಿಸಿನ್. ಮಾನಸಿಕವಾಗಿ ನಮ್ಮ ಮಗ ಬುದ್ಧಿವಂತನಲ್ಲ, ಅವನು ಬುದ್ಧಿವಂತನಾಗ್ತಾನೆ. ಅಷ್ಟು ಕೆಲಸ ಮಾಡುತ್ತೆ ಈ ಅಪಮಾರ್ಗ. ಆಪತ್ತುಗಳನ್ನು ನಿವಾರಣೆ ಮಾಡುವಂಥ ಕ್ಷಣ ಮಾತ್ರದ ಒಂದು ಮಾರ್ಗ ಈ ಅಪಮಾರ್ಗ. ವಿಶೇಷವಾಗಿರತಕ್ಕಂಥದ್ದು, ಅದ್ವಿತೀಯವಾಗಿರೋಂಥದ್ದು. ನಿಮಗೆ ನೀವು ಅಂದುಕೊಂಡಾಗಿರತಕ್ಕಂಥದ್ರಲ್ಲಿ ಸಕ್ಸಸ್ಸನ್ನು ಕೊಡಬೇಕಾದ್ರೆ ಮಕ್ಕಳನ್ನು ನೀವು ಎಷ್ಟು ಕೌನ್ಸಿಲಿಂಗ್ ಮಾಡೋದು ಕಷ್ಟ. ಅವ್ರು ನಿಮ್ಮ ಮಾತಿಗೆ ಬಗ್ಗೋದೇ ಇಲ್ಲ. ನಾನು ಹೇಳಿದೆ ಅಲ್ವ, ಈಗ ಒಂದು ಬೇರನ್ನು ಇಟ್ಟು ನೋಡಿ, ಆ ದಿಂಬ ಕೆಳಗಡೆ ಪರೀಕ್ಷೆ ಮಾಡಿ ನೋಡಿ. ಆ ಅಪಮಾರ್ಗ, ಆ ಉತ್ತರೇಣಿ ಒಳ್ಳೆಯ ಅದ್ಭುತವಾದ ಕೆಲಸ ಮಾಡುತ್ತೆ. ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ. ಈ ಸಂದರ್ಭದಲ್ಲಿ ನಿಮಗೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ಖಂಡಿತವಾಗ್ಲೂ ಗುರುಗಳೆಲ್ಲ ಒಂದು ಕಡೆ ಮನಸ್ಸಿನ ಮೇಲೆ ಆಗಿರೋ ಗಾಯ ಜೊತೆಗೆ ದೇಹದ ಮೇಲೆ ಇರುವಂತಹ ಗಾಯಕ್ಕೆ ಒಂದೇ ಒಂದು ರೆಮಿಡಿ ಅಥವಾ ಒಂದೇ ಮದ್ದು ಅಂತಂದ್ರೆ ಈ ಉತ್ತರೇಣಿ ಗಿಡ ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರಿ. ಜೊತೆಗೆ ಕಮೆಂಟ್ಸ್ ನಲ್ಲಿ ಕೇಳ್ತಾರೆ ಇದು ಎಲ್ಲಿ ತಗೊಳ್ಬೇಕು, ಏನ್ ಮಾಡ್ಬೇಕು, ಎಲ್ಲಾ ಕಡೆ ಎಲ್ಲಾ ಕಾಲದಲ್ಲೂ ಕೂಡ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಹುಡ್ಕೋದಂತೂ ಬಹಳನೇ ಸುಲಭ ಅಂತ ಹೇಳ್ಬೋದು. ಧನ್ಯವಾದಗಳು ಗುರುಗಳೇ, ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮ ಅದೃಷ್ಟದ ಕೀಗೂ ಕೂಡ ಈ ಉತ್ತರೇಣಿ ಗಿಡವನ್ನ ಹೇಗೆ ಬಳಸಿರ್ತೀವಿ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಗುರುಗಳು ತಿಳಿಸ್ಕೊಟ್ರು. ಅದನ್ನ ನೀವು ಪಡ್ಕೊಳ್ಬೇಕು ಅಂತಂದ್ರೆ ವಾಟ್ಸ್ಆಪ್ ಸಂಖ್ಯೆ ಸ್ಕ್ರೀನ್ ಮೇಲೆ ನಿಮಗೆ ಬರ್ತಾ ಇದೆ. ಸೊ ಆ ನಂಬರ್ಗೆ ನೀವು ಮೆಸೇಜ್ ಮಾಡೋದ್ರ ಮುಖಾಂತರ 26ನೇ ತಾರೀಕು ನೇರವಾಗಿ ಬಂದು ನಿಮ್ಮ ಅದೃಷ್ಟದ ಕೀಯನ್ನ ಪಡ್ಕೊಳ್ಬಹುದು. ದೂರದ ಊರದಲ್ಲಿದ್ದೀವಿ, ಬರೋದಕ್ಕೆ ಕಷ್ಟ ಆಗುತ್ತೆ, ಈ ರೀತಿ ನಿಮ್ಗೆ ಏನಾದರೂ ಸಮಸ್ಯೆಗಳಿತ್ತು ಅಂತಂದ್ರೆ ಒಂದೇ ಒಂದು ಅವಕಾಶ, 26ರ ಒಳಗಡೆ ನೀವು ಆ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಅಡ್ರೆಸ್ನ ತಿಳಿಸಿದ್ರೆ ಖಂಡಿತವಾಗೂ ಅದನ್ನ ನೀವು ನೀಡುವಂಥ ವಿಳಾಸಕ್ಕೆ ಕಳಿಸ್ಕೊಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.